ಎಲ್ಲರಿಗೂ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಅನ್ವೀಕ್ಷಾ, ಇದು ಮನಸ್ಸಿನ ಅಂತರಾಳದ ಧ್ವನಿ. ನಿನ್ನೆ ಪ್ರೀತಿಸುವೆಂದು ಕಥೆಯ ಹಿಂದಿನ ಸಂಚಿಕೆಯಲ್ಲಿ ನಾವು ಮೈಥಿಲಿ ಅಭಿರಾಮ್ ಬಳಿ ಅಗ್ನಿ ಆಕ್ಸಿಡೆಂಟ್ ಬಗ್ಗೆ ತನಗೆ ಇರುವಂತಹ ಅನುಮಾನವನ್ನು ಹೇಳಿಕೊಂಡಿದ್ರ ಬಗ್ಗೆ ನೋಡಿದ್ವಿ. ಇವತ್ತಿನ ಈ ಸಂಚಿಕೆಯಲ್ಲಿ ಮೈಥಿಲಿಯ ಮಾತಿಗೆ ಅಭಿರಾಮ್ ರಿಯಾಕ್ಷನ್ ಹೇಗಿರಬಹುದು, ಹಾಗೆ ಅಭಿರಾಮ್ ಜೊತೆಗೆ ಮನೆಗೆ ಬಂದಂತಹ ಮೈಥಿಲಿಯನ್ನು ಅವಳ ಚಿಕ್ಕಮ್ಮ ಅಂಬುಜ ಯಾವ ರೀತಿ ನಡೆಸಿಕೊಳ್ಳಬಹುದು, ಮುಂದೇನಾಗುತ್ತೆ ಅನ್ನೋದನ್ನು ನಾವು ಈ ಸಂಚಿಕೆಯಲ್ಲಿ ನೋಡೋಣ. ಮೈಥಿಲಿಯ ಮಾತು ಕೇಳಿ ಅಭಿರಾಮ್ಗೆ ಆತಂಕವೇ ಆಗಿಬಿಟ್ಟಿತ್ತು. ಗಕ್ಕನೆ ಕಾರಿನ ಬ್ರೇಕ್ ಒತ್ತಿ, ಮೈಥಿಲಿ ಏನು ಹೇಳ್ತಾ ಇದ್ದೀರಾ ನೀವು? ಅಗ್ರಜನ ಸಾಯಿಸೋಕ್ಕೆ ಯಾರೋ ಯಾಕ್ರಿ ಪ್ಲ್ಯಾನ್ ಮಾಡ್ತಾರೆ? ಅದರಿಂದ ಅವರಿಗೇನು ಲಾಭ ಇದೆ ಅಂತ ಹಾಗೆ ಮಾಡ್ತಾರೆ? ಅಲ್ಲ, ಅಷ್ಟಕ್ಕೂ ನನ್ನ ಅಗ್ರಜ ಭಾರತಕ್ಕೆ ಬರ್ತಾ ಇರೋದೇ ಇವತ್ತು, ಅದು 5 ವರ್ಷಗಳ ನಂತರ. ಹಾಗಿದ್ದಾಗ ಅವರಿಗೆ ಹೇಗೆ ವೈರಿಗಳು ಇರೋದಕ್ಕೆ ಸಾಧ್ಯ ಎಂದು ಮೈಥಿಲಿಯ ಮಾತಿಗೆ ಗಾಬರಿಯಲ್ಲಿ ಕೇಳಿದ್ದ ಅಭಿರಾಮ್. ಅದೆಲ್ಲ ನನಗೂ ಗೊತ್ತಿಲ್ಲ ಸರ್, ನನಗನ್ಸಿದ್ದನ್ನು ನಾನು ಹೇಳಿದೆ ಅಷ್ಟೇ. ನನಗೂ ಸರಿಯಾಗಿ ಏನೂ ಅರ್ಥ ಆಗ್ತಾ ಇಲ್ಲ. ಎಲ್ಲದಕ್ಕೂ ಉತ್ತರ ಕೊಡಬೇಕಾದ ವ್ಯಕ್ತಿ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದಾರೆ. ರಾಮ್ಗೆ ಎಚ್ಚರ ಆಗುವವರೆಗೂ ನಾವೇನು ಮಾಡೋಕ್ಕೆ ಆಗಲ್ಲ, ಮೈಥಿಲಿ ಎಂದಾಗ ಅವಳನ್ನೇ ಆಶ್ಚರ್ಯದಿಂದ ನೋಡಿದ ಅಭಿರಾಮ್. ಅವಳು ತನ್ನ ಅಗ್ರಜನನ್ನು ಅಗ್ನಿ ಸರ್, ಶ್ರೀರಾಮ್ ಸರ್ ಎಂದು ಹೇಳಿದೆ. ರಾಮ್ ಎಂದಿದ್ದು ಕೇಳಿದವನ ಮುಖದಲ್ಲಿ ಆ ನೋವಿನ ಸಮಯದಲ್ಲೂ ತಿಳಿನಗು ಮೂಡಿ ಮರೆಯಾಗಿತ್ತು. ಹಾಗೆ ಮಾತಾಡಿಕೊಂಡು ಬರುತ್ತಾ ಕಾರ್ ಚಲಾಯಿಸಿಕೊಂಡು ಬಂದಿದ್ದ ಅಭಿರಾಮ್. ಹಾಗೆ ನಡುಮಧ್ಯದಲ್ಲಿ ಮೈಥಿಲಿ ಬಳಿ ಇನ್ನೇನು ಕೇಳಬೇಕು ಅನ್ನೋಷ್ಟರಲ್ಲಿ ಅಭಿರಾಮ್ ಕಾರು ಮೈಥಿಲಿಯ ಮನೆ ಮುಂದೆ ಬಂದು ನಿಂತಿತ್ತು. ಮೈಥಿಲಿ ಇಷ್ಟು ಸಂಜೆ ಆದರೂ ಮನೆಗೆ ಬರಲಿಲ್ಲ ಅನ್ನೋದನ್ನು ತಿಳಿದ ಅಂಬುಜ ಮನೆ ಹೊರಗೆ ಕುಳಿತು ಕಾಯ್ತಾ ಬಾಯಿಗೆ ಬಂದ ಹಾಗೆ ತುಚ್ಛ ಪದಗಳಿಂದ ಮೈಥಿಲಿಯನ್ನು ಬೈತಾ ಇದ್ಲು. ತನ್ನ ಮನೆ ಮುಂದೆ ದೊಡ್ಡ ಕಾರೊಂದು ಬಂದು ನಿಲ್ತಾ ಇದ್ದ ಹಾಗೆ ಮೈಥಿಲಿ ಆ ಕಾರಿನಿಂದ ಇಳಿದು ಅಭಿರಾಮ್ಗೆ ಧನ್ಯವಾದ ಹೇಳಿದ್ದು ನೋಡಿದ ಅಂಬುಜ ಅದನ್ನು ತಪ್ಪಾಗಿ ಭಾವಿಸಿ ತನ್ನ ವರಸೆಯನ್ನು ಶುರು ಮಾಡಿಬಿಟ್ಲು. ಅಯ್ಯೋ 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 ಮನೆ ಹಾಳಿ, ಅದೆಷ್ಟು ದಿನದಿಂದ ಇಂಥ ಹೇಸಿಗೆ ಕೆಲಸ ಮಾಡ್ತಾ ಇದ್ದೀಯೆ? ಏನೇ ಬಂದಿರೋದು ನಿನಗೆ ದೊಡ್ಡ ರೋಗ? ಯಾರೇ ಇವನು? ಇಷ್ಟೊತ್ತು ಇವನ ಜೊತೆಗೆ ಇದೆಯಾ ನೀನು? ಎಲ್ಲೇ ಅಲಿಯೋಕೆ ಹೋಗಿದ್ದೆ ಇವನ ಜೊತೆಗೆ? ಇವನ ಜೊತೆ ಬರೀ ಸುತ್ತಾಡೋದು ಅಷ್ಟೇ ಮಾಡ್ತಾ ಇದೆಯೋ ಅಥವಾ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬರ್ತಾ ಇದೆಯೋ ಎಂದು ತನಗೆ ಬೇಕಾದ ಹಾಗೆ ತಾನೂ ಒಂದು ಹೆಣ್ಣು ಎಂಬುದನ್ನು ಮರೆತ ಅಂಬುಜ ನಾಲಿಗೆಯನ್ನು ಹರಿಬಿಟ್ಟಳು. ಮೈಥಿಲಿಗೆ ಅಳು ಕೋಪ ಎರಡೂ ಒಟ್ಟೊಟ್ಟಿಗೆ ಒತ್ತರಿಸಿಕೊಂಡು ಬಂದಿತ್ತು. ಚಿಕ್ಕಮ್ಮ ಪ್ಲೀಸ್, ಇವ್ರ ಬಗ್ಗೆ ಹಾಗೆಲ್ಲ ಕೆಟ್ಟದಾಗಿ ಮಾತಾಡಬೇಡಿ ನೀವು. ನೋಡಿ, ನೀವು ನನಗೆ ಏನು ಬೇಕಾದರೂ ಹೇಳಿ, ನಾನು ಸಹಿಸ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ. ಆದರೆ ಇವರಿಗೆ ಏನು ಹೇಳಬೇಡಿ. ನಾವು ಇವತ್ತು ನೆಮ್ಮದಿಯಾಗಿ ಒಂದು ತುತ್ತು ಅನ್ನ ತಿಂತಾ ಇದ್ದೀವಿ ಅಂದರೆ ಅದಕ್ಕೆ ಇವರೇ ಕಾರಣ. ನಿಮ್ಮ ನಾಲಿಗೆ ಹಿಡಿತದಲ್ಲಿ ಇರಲಿ ಎಂದು ಮೈಥಿಲಿ ಅಳುತ್ತಲೇ ಹೇಳಿದರೂ ಅವಳ ಮಾತಲ್ಲಿ ಕೋಪ ಸ್ಪಷ್ಟವಾಗಿ ಇತ್ತು. ಹೊರಗೆ ಮೈಥಿಲಿ ಮತ್ತು ಅಂಬುಜ ಇಬ್ಬರ ಮಾತುಗಳು ಕೇಳಿ ಬರ್ತಾ ಇದ್ದ ಹಾಗೆ ಒಳಗಿದ್ದ ಭಾರ್ಗವ ಮತ್ತು ಶ್ರೀನಿವಾಸ್ ಪಂಡಿತರು ಇಬ್ಬರು ಹೊರಗೆ ಓಡಿ ಬಂದಿದ್ದರು. ಅಭಿರಾಮ್ ಕಾರಲ್ಲಿ ಕುಳಿತು ಎಲ್ಲವನ್ನು ನೋಡ್ತಾ ಇದ್ದ. ಅವನಿಗೆ ಅಂಬುಜ ಮಾತುಗಳು ಕೂಡ ಕೇಳಿಸ್ತಾ ಇತ್ತು. ಅವನಿಗೂ ಅಂಬುಜ ಹೇಳಿದ ಮಾತುಗಳನ್ನು ಕೇಳಿ ಅದೆಷ್ಟು ಅಸಹ್ಯವಾಗಿ ಮಾತಾಡ್ತಾರೆ ಈ ಹೆಂಗಸು ಅಂತ ಅನಿಸದೇ ಇರಲಿಲ್ಲ. ಮನೆಗೆ ಬಂದ ಮಗಳನ್ನು ನೋಡಿ ಶ್ರೀನಿವಾಸ್ ಪಂಡಿತ್ ಅವರಿಗೆ ಸಮಾಧಾನವಾಯಿತು. ಅಂತೂ ಇಷ್ಟೊತ್ತಾದರೂ ಮಗಳು ಮನೆಗೆ ಬಂದ್ಲಲ್ಲ ಅನ್ನೋ ಸಮಾಧಾನ ಅವ್ರ ಮುಖದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಆದರೂ ಕೂಡ ಮೈಥಿಲಿ ಇರುವ ಪರಿಸ್ಥಿತಿ ಅವರ ಆತಂಕವನ್ನು ಹೆಚ್ಚು ಮಾಡಿತ್ತು, ಸುಳ್ಳಲ್ಲ. ಏನಮ್ಮ ಮೈಥಿಲಿ, ಏನಾಯಿತು? ಯಾಕಿಷ್ಟು ತಡ ಆಯಿತು ಮನೆಗೆ ಬರೋದಕ್ಕೆ? ಏನಿದ್ದು ನಿನ್ನ ಅವಸ್ಥೆ? ಬಟ್ಟೆ ಮುಖಾಲ ರಕ್ತ ಆಗಿದೆ ಅಂತ ಆತಂಕದಲ್ಲೇ ಕೇಳಿದರು ಶ್ರೀನಿವಾಸ್ ಪಂಡಿತ್ ಅವರು. ಅಷ್ಟು ಹೊತ್ತು ತಡೆ ಹಿಡಿದಿದ್ದಂತಹ ತನ್ನ ದುಃಖವನ್ನು ತಂದೆಯ ತೆಕ್ಕೆಗೆ ಬಿದ್ದು ಹೊರಹಾಕಿದ್ಲು ಮೈಥಿಲಿ. ಅಪ್ಪಯ್ಯ, ಚಿಕ್ಕಮ್ಮ ಹೇಳಿದ ಹಾಗೆ ನಾನು ಯಾವ ತಪ್ಪನ್ನು ಮಾಡಲಿಲ್ಲ ಅಪ್ಪಯ್ಯ, ನನ್ನನ್ನು ನಂಬಿ ಪ್ಲೀಸ್. ಅದು ಏನಾಯಿತು ಅಂದರೆ, ನಾನು ಮನೆಗೆ ಬರುವಾಗ ದಾರಿಯಲ್ಲಿ ರಾಮ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು ಅಪ್ಪಯ್ಯ ಎಂದವಳ ದುಃಖ ಅಗ್ನಿಯನ್ನು ನೆನೆದು ಮತ್ತಷ್ಟು ಹೆಚ್ಚಾಗಿತ್ತು. ನಡೆದ ವಿಷಯವನ್ನು ಸಾಧ್ಯಾಂತವಾಗಿ ತಂದೆ ಮತ್ತು ತಮ್ಮನ ಎದುರು ಹೇಳಿದ್ಲು ಮೈಥಿಲಿ. ತಮಗೆ ಅನ್ನ ನೀಡುತ್ತಾ ಇದ್ದ ಒಡೆಯನಿಗೆ ಈ ರೀತಿ ಆಕ್ಸಿಡೆಂಟ್ ಆಗಿದೆ ಅನ್ನೋ ಸುದ್ದಿ ಕೇಳಿ ಶ್ರೀನಿವಾಸ್ ಅವರಿಗೆ ಆತಂಕ ಗಾಬರಿಯಾಗಿತ್ತು. ಬೆಳಗ್ಗೆ ಅಷ್ಟೇ ತನ್ನೊಂದಿಗೆ ಮಾತನಾಡಿದ ಅಗ್ನಿಯ ಮುಖ ಅವರ ಕಣ್ಣ ಮುಂದೆ ಒಂದು ಕ್ಷಣ ಬಂದು ಹೋಗಿತ್ತು. ಇಷ್ಟು ಹೊತ್ತು ಕಾರಲ್ಲೇ ಕುಳಿತಿದ್ದ ಅಭಿರಾಮ್ ಈಗ ಶ್ರೀನಿವಾಸ್ ಪಂಡಿತ್ ಅವರನ್ನು ಕಾಣುತ್ತಿದ್ದ ಹಾಗೆ ಕಾರಿನಿಂದ ಇಳಿದು ಹೊರಗೆ ಬಂದ. ಸರ್, ಮೈಥಿಲಿ ಅವರು ಹೇಳ್ತಾ ಇರೋದು ನಿಜ. ಅದು ನನ್ನ ಅಗ್ರಜನಿಗೆ ಆಕ್ಸಿಡೆಂಟ್ ಆಗಿರೋದು ಕೂಡ ನಿಜ. ಮೈಥಿಲಿ ಅವರು ಮನೆಗೆ ಬರುವಾಗ ಅವರನ್ನು ನೋಡಿ ಹಾಸ್ಪಿಟಲ್ಗೆ ಸೇರಿಸಿ ರಕ್ತ ಕೊಟ್ಟು ಅವರನ್ನು ಕಾಪಾಡಿದರು. ಅದಕ್ಕೆ ಮೈಥಿಲಿ ಅವರು ಮನೆಗೆ ಬರೋದಕ್ಕೆ ತಡ ಆಯಿತು. ಅದಕ್ಕೆ ಅವರನ್ನು ಡ್ರಾಪ್ ಮಾಡೋಕ್ಕೆ ಅಂತ ಅಮ್ಮ ನನ್ನನ್ನು ಕಳಿಸಿದರು. ಇದರಲ್ಲಿ ಮೈಥಿಲಿ ಅವರ ತಪ್ಪೇನೂ ಇಲ್ಲ ಎಂದು ಒಂದೆರಡು ಕ್ಷಣ ಮೌನ ವಹಿಸಿದ ಅಭಿರಾಮ್ ಮನಸ್ಸಲ್ಲಿ ಮೈಥಿಲಿ ಅಡೆಗೆ ಸ್ನೇಹ ಭಾವ ಮೂಡುತ್ತಿತ್ತು.
ಹಾಗೆಯೇ ಮೈಥಿಲಿಯನ್ನು ಒಂದೆರಡು ಕ್ಷಣ ನೋಡಿದವ ಶ್ರೀನಿವಾಸ್ ಪಂಡಿತ್ ಅವರ ಕಡೆಗೆ ತಿರುಗಿ, ಮೈಥಿಲಿ ಇವತ್ತಿನಿಂದ ನನ್ನ ಬೆಸ್ಟ್ ಫ್ರೆಂಡ್, ಅವ್ರ ಬಗ್ಗೆ ಯಾರು ಏನೂ ಕೆಟ್ಟದಾಗಿ ಮಾತಾಡೋ ಹಾಗಿಲ್ಲ ಎಂದು ಗಂಭೀರವಾಗಿ ಹೇಳಿದರೂ ಅವನ ತೀಕ್ಷ್ಣ ನೋಟ ಅಂಬುಜಾ ಕಡೆಗೆ ಇದ್ದಿತ್ತು. ಮೈಥಿಲಿ ತನ್ನ ಅಗ್ರಜನ ಬಗ್ಗೆ ತೋರುತ್ತಿದ್ದ ಕಾಳಜಿಯನ್ನು ಕಂಡು ಅದಾಗಲೇ ಅವನ ಮನಸ್ಸಲ್ಲಿ ಏನೋ ಒಂದು ಓಡ್ತಾ ಇತ್ತು. ಮೊದಲೇ ಶ್ರೀನಿವಾಸ್ ಪಂಡಿತ್ ಅವರಿಗೆ ಅಭಿರಾಮ್ ಪರಿಚಯ ಇದ್ದ ಕಾರಣ ಈಗ ಅಭಿರಾಮ್ ಕೂಡ ವಿವರಿಸಿ ವಿಷಯವನ್ನು ತಿಳಿಸಿದ್ದರಿಂದ ಅವರಿಗೆ ವಿಷಯ ಸರಿಯಾಗಿ ತಿಳಿಯಿತು. ದೇವ್ರೇ, ಇದೇನಾಯಿತು ನಮ್ಮ ಶ್ರೀರಾಮ್ ಸರ್ಗೆ? ಬೆಳಗ್ಗೆ ಅಷ್ಟೇ ಮನೆಗೆ ಬಂದು ನನ್ನ ಜೊತೆ ಮಾತಾಡ್ಕೊಂಡು ಹೋಗಿದ್ರು, ಕಾಲೇಜಲ್ಲಿ ಕೂಡ ಚೆನ್ನಾಗಿದ್ರು, ಈಗ ನೋಡಿದರೆ ನೀವು ಇಂಥ ಸುದ್ದಿ ಹೇಳ್ತಾ ಇದ್ದೀರಾ ಎಂದು ಅವರು ಕೂಡ ಅಗ್ನಿಯ ಸ್ಥಿತಿಗೆ ಮರುಗಿದರು. ಹಾಗೆಯೇ ಈಗ ಹೇಗಿದ್ದಾರಪ್ಪ ಶ್ರೀರಾಮ್ ಅವರು? ಅವ್ರ ಜೀವಕ್ಕೇನು ಅಪಾಯ ಇಲ್ಲ ತಾನೆ ಎಂದು ಕಾಳಜಿಯಿಂದ ಅಭಿರಾಮ್ ಬಳಿ ಕೇಳಿದರು ಶ್ರೀನಿವಾಸ್ ಪಂಡಿತ್ ಅವರು. ಇಲ್ಲ ಸರ್, ಡಾಕ್ಟರ್ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ, ಆದರೂ 24 ಗಂಟೆ ಆಬ್ಸರ್ವೇಷನಲ್ಲಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ನಾಳೆ ತಿಳಿಯುತ್ತೆ ನಮಗೂ ಎಂದು ಮತ್ತಷ್ಟು ವಿವರವಾಗಿ ಹೇಳಿದ ಅಭಿ, ಸರಿ ನಾನಿನ್ನು ಬರ್ತೀನಿ ಸರ್ ಎಂದು ಅಲ್ಲಿಂದ ಹೊರಟಿದ್ದ. ಅಂಬುಜಾ ಆಡಿದ ತುಚ್ಛ ಮಾತುಗಳನ್ನು ಕೇಳಿದವನಿಗೆ ಇನ್ನಷ್ಟು ಹೊತ್ತು ಅಲ್ಲಿ ನಿಲ್ಲಲು ಮನಸ್ಸಾಗಲಿಲ್ಲ. ಆದರೆ ಹಾಗೆ ಹೊರಟವನನ್ನು ಶ್ರೀನಿವಾಸ್ ಪಂಡಿತ್ ಅವರು ತಡೆದರು. ಇಲ್ಲಿವರೆಗೆ ಬಂದಿದ್ದೀರಾ, ನಿಮಗೂ ಆಸ್ಪತ್ರೆ ಓಡಾಟ ಅಂತ ತಲೆಬಿಸಿ ಆಗಿರುತ್ತೆ, ಒಳಗೆ ಬಂದು ಒಂದು ಲೋಟ ಕಾಫಿ ಆದರೂ ಕುಡ್ಕೊಂಡು ಹೋಗಿ ಅಭಿರಾಮ್ ಸರ್ ಎಂದು ಕರೆದವರ ಧ್ವನಿಯಲ್ಲಿ ಪ್ರೀತಿ, ಅಕ್ಕರೆ, ಕಾಳಜಿ ತುಂಬಿತ್ತು. ಆದರೆ ಅಭಿರಾಮ್ ಒಂದೇ ಕ್ಷಣಕ್ಕೆ ಅವರ ಮಾತನ್ನು ಒಪ್ಪಿಕೊಳ್ಳಲಿಲ್ಲ. ಇಲ್ಲ ನನಗೇನು ಬೇಡ, ನಾನು ಮತ್ತೆ ಈಗ ಹಾಸ್ಪಿಟಲ್ಗೆ ಹೋಗಬೇಕು, ಮೈಥಿಲಿ ಅವರನ್ನು ಡ್ರಾಪ್ ಮಾಡಿ ಹೋಗೋದಕ್ಕೆ ಅಂತ ಮಾತ್ರನೇ ಬಂದಿದ್ದು ನಾನು, ಅಷ್ಟೇ, ನಾನಿನ್ನು ಹೊರಡ್ತೀನಿ ಸರ್ ಎಂದು ನಯವಾಗಿ ನಿರಾಕರಿಸಿ ಹೇಳಿದ ಅಭಿ ಕಾರಿನತ್ತ ಹೊರಟಿದ್ದ. ಈಗ ತಾನೇ ನನ್ನ ಮಗಳು ಮೈಥಿಲಿನ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರಿ ಅಭಿರಾಮ್ ಸರ್, ನೀವು ಫ್ರೆಂಡ್ ಮನೆಗೆ ಬಂದು ಹಾಗೆ ಹೋಗ್ತೀರಾ ಕೇಳಿದ ಶ್ರೀನಿವಾಸ್ ಪಂಡಿತ್ ಅವರು ಮಾತಿನಲ್ಲೇ ಅಭಿರಾಮ್ನನ್ನು ಕಟ್ಟಿ ಹಾಕಿದರು. ಅಭಿ ಹಿಂತಿರುಗಿ ನೋಡಿ, ಸರಿ ನನ್ನ ಫ್ರೆಂಡ್ ಕಾಫಿ ಮಾಡಿಕೊಟ್ರೆ ಕುಡಿದು ಹೋಗ್ತೀನಿ ಅಂತ ಹೇಳಿ 2 ಹೆಜ್ಜೆ ಮುಂದೆ ಬಂದಿದ್ದ. ಶ್ರೀನಿವಾಸ್ ಪಂಡಿತ್ ಅವರು ಅಭಿ ಕೈ ಹಿಡಿದು ಒಳಗೆ ಬನ್ನಿ ಎಂದು ನಗುತ್ತಲೇ ಕರೆದು ಮೈಥಿಲಿಯತ್ತ ನೋಡಿ, ಮೈಥಿಲಿ, ನಮ್ಮ ಅಭಿರಾಮ್ ಸರ್ಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬಾರಮ್ಮ ಅಂತ ಹೇಳಿ ಅಭಿರಾಮ್ ಜೊತೆ ತನ್ನ ಮನೆ ಒಳಗೆ ಹೋಗಿದ್ದರು. ಭಾರ್ಗವ್ ಕೂಡ ಅವರನ್ನು ಹಿಂಬಾಲಿಸಿದ. ಎಲ್ಲರ ಮಾತುಗಳನ್ನು ಕೇಳಿದ ಅಂಬುಜಾ ತನ್ನನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಮೈಥಿಲಿಯ ಬಗ್ಗೆ ಇನ್ನಷ್ಟು ಕೋಪ ಮಾಡಿಕೊಂಡು ಅಲ್ಲೇ ಮಡಮಡಗುಟ್ಟುತ್ತಾ ಕುಳಿತಿದ್ಲು. ಮೈಥಿಲಿ ತಂದೆಯ ಮಾತಿಗೆ ತಲೆ ಆಡಿಸಿ ಅಭಿರಾಮ್ಗೆ ಕಾಫಿ ಮಾಡಿ ತಂದುಕೊಟ್ಲು. ಅಭಿ ಕಾಫಿ ಕುಡಿತಾ, ಫ್ರೆಂಡ್, ಕಾಫಿ ತುಂಬ ಚೆನ್ನಾಗಿದೆ, ನಿಜಕ್ಕೂ ನನಗೆ ಕಾಫಿ ಅಗತ್ಯ ತುಂಬಾ ಇದ್ದಿತ್ತು, ಥ್ಯಾಂಕ್ ಯು. ಹಾಗೆ ನಾನು ನಿಮ್ಮನ್ನು ಆಗಲೇ ನನ್ನ ಫ್ರೆಂಡ್ ಅಂತ ಹೇಳಿದೆ ಅಲ್ವಾ, ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದಲ್ಲ. ಕೆಲವು ದಿನಗಳಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನಿಮ್ಮ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಆದರೆ ಇವತ್ತು ನೀವು ನನ್ನ ಅಗ್ರಜನ ಪ್ರಾಣ ಉಳಿಸಿ ನನ್ನ ದೃಷ್ಟಿಯಲ್ಲಿ ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ಏರಿದ್ರಿ. ಫ್ರೆಂಡ್ ಅಂತ ಹೇಳಿ ಆಮೇಲೆ ಏನೂ ಸಂಬಂಧ ಕಟ್ಟುವ ಹುಡುಗ ನಾನಲ್ಲ, ಬೇಕಿದ್ರೆ ನೀವು ನನ್ನನ್ನು ನಿಮ್ಮ ತಮ್ಮ ಭಾರ್ಗವನ ಹಾಗೆ ಅಂತ ತಿಳಿದುಕೊಳ್ಳಬಹುದು ಎಂದು ಅಲ್ಲೇ ಇದ್ದ ಭಾರ್ಗವನ ಕಡೆಗೊಮ್ಮೆ ನೋಡಿ ದೀರ್ಘವಾಗಿ ಹೇಳಿದ ಅಭಿರಾಮ್ ಉತ್ತರಕ್ಕಾಗಿ ಮೈಥಿಲಿಯ ಮುಖ ನೋಡಿದ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮೈಥಿಲಿ ಏನು ಮಾಡಬಹುದು? ಅಭಿರಾಮ್ ಅವಳತ್ತ ಸ್ನೇಹ ಹಸ್ತವನ್ನು ಚಾಚಿದ. ಹಾಗೆ ಮೈಥಿಲಿ ಕೂಡ ಅಭಿರಾಮ್ ಸ್ನೇಹವನ್ನು ಒಪ್ಪಿಕೊಳ್ಳಬಹುದಾ? ಕಾದು ನೋಡೋಣ. ಇವತ್ತಿನ ಈ ಸಂಚಿಕೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅನ್ವೀಕ್ಷಾ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.